ಧರ್ಮಸ್ಥಳ ಷಡ್ಯಂತ್ರ ವ್ಯೂಹಕ್ಕೆ ಇಳಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದೊಂದೇ ಮುಖವಾಡವನ್ನ ಕಳಚಿಡ್ತಾ ಇದೆ. ಶ್ರೀ ಕ್ಷೇತ್ರ ಸುತ್ತಮುತ್ತ ನಡೆದಿದೆ ಎನ್ನಲಾದಂತಹ ಕೊಲೆ ಪ್ರಕರಣವನ್ನ ಬೆನ್ನತ್ತಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದೊಂದು ವಾರದಿಂದ ಸಾಲು ಸಾಲು ಸರಣಿಗಳ ಮೂಲಕ ಸತ್ಯವನ್ನ ತೆರೆದಿಡ್ತಾ ಇದೆ. 13 ವರ್ಷದ ಬಳಿಕ ನೇತ್ರಾವತಿ ದಡದಲ್ಲಿ ಹುದುಗಿ ಹೋಗಿದ್ದಂತಹ ಸೌಜನ್ಯ ಎಂಬ ಹೆಣ್ಮಗಳ ಆರ್ತನಾದ ಮತ್ತೆ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಈ ಬೆನ್ನಲ್ಲೇ ಸೌಜನ್ಯ ಸಾವಿನ ದಿನ ಸತ್ಯವನ್ನ ಬಿಚ್ಚಿಟ್ಟಿದ್ವಿ. ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ರಿಲೀಸ್ ಆಗಿದ್ಯಾಕೆ, ಸೌಜನ್ಯ ಕೇಸ್ನಲ್ಲಿ ತಿಮರೋಡಿ ಎಂಟ್ರಿ ಆಗಿದ್ಯಾಕೆ, ಧರ್ಮಸ್ಥಳ ಮೇಲೆ ಮಹೇಶ್ಗೆ ದ್ವೇಷ ಯಾಕೆ, ವೇದವಲ್ಲಿ ಸಾವಿನ ರಹಸ್ಯ, ಪದ್ಮಲತಾ ಡೆತ್ ಸೀಕ್ರೆಟ್ ಬಗ್ಗೆ ಸಾಲು ಸಾಲು ಸರಣಿಗಳ ಮೂಲಕ ಸತ್ಯವನ್ನ ತೆರೆದಿಟ್ಟಿದ್ವಿ. ಇದೀಗ ಆನೆ ಮಾವುತ ಡಬಲ್ ಮರ್ಡರ್ ಸ್ಟೋರಿ. ಆನೆ ಮಾವುತ ಮರ್ಡರ್ ರೋಚಕ ರಹಸ್ಯ ರಿವೀಲ್. ನಾರಾಯಣ ಯಮುನಾ ಕೊಲೆಗೆ ಮರ್ಡರ್ ಲಿಂಕ್. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ 2012ರ ಆನೆ ಮಾವುತನ ಹತ್ಯೆಯ ರಹಸ್ಯವನ್ನ ಹೇಳಿದ್ದಾರೆ. ಮೋಹನ್ ಬೋಳಂಗಡಿ 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರೈಂ ಪತ್ರಕರ್ತರಾಗಿದ್ರು. ಜೊತೆಗೆ ಈ ಪ್ರಕರಣವನ್ನ ಆಳವಾಗಿ ತಿಳಿದುಕೊಂಡು ತಮ್ಮ ಪತ್ರಿಕೆಗೆ ವರದಿ ಮಾಡ್ತಾ ಇದ್ದವರು. ಹಾಗಾಗಿ ಬೋಳಂಗಡಿ ಅವರಿಗೆ ಈ ಪ್ರಕರಣದಲ್ಲಿ ಮೂಲ ಮಾಹಿತಿಗಳು ಬಹಳ ಚೆನ್ನಾಗಿಯೇ ತಿಳಿದಿವೆ. ಧರ್ಮಸ್ಥಳದ ವಿರುದ್ಧ ಹೂಡಿದ ಮಹಾ ಷಡ್ಯಂತ್ರದ ಬಲೆ ಕಳಚಿ ಬೀಳ್ತಾ ಇದೆ. ಸೌಜನ್ಯ ಕೇಸ್ ಹಿಡಿದು ಬುರುಡೆ ಹಿಡಿದು ಕಾನೂನು ಸಮರಕ್ಕೆ ಇಳಿದ ಬುರುಡೆ ಗ್ಯಾಂಗ್ ಪ್ಲಾನ್ ಗುಂಡಿಗೆ ಬಿದ್ದಿದೆ. ಮಹಾಜಾಲಕ್ಕೆ ಇಳಿದ ಎಸ್ಐಟಿ ಒಬ್ಬೊಬ್ಬರ ಮುಖವಾಡವನ್ನ ಕಳಚಿಡ್ತಾ ಇದೆ. ಇದೀಗ ಎಸ್ಐಟಿ ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು, ಮತ್ತು ತಂದೆ ಮತ್ತು ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಕೊಲೆ ಆಗುವ ದಿನದವರೆಗೆ ಅಂದರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿದ್ದ ದೇವಸ್ಥಾನದಲ್ಲಿ, ಅವರಲ್ಲೀಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು. ಹಾಗಾಗಿ ಅವರು ಜಾಗ ಬಿಡಬೇಕಂತೇಳಿ ಅವರು ಒತ್ತಡ ಆಗ್ತಾಯಿದ್ರು, ಹೊಡಿತಾ ಇದ್ದರು ಅವರಿಗೆ, ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರುತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ ಎಸ್ಐಟಿ ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ, ಬೇರೆಯವರಿಗೆ ದೂರು ಕೊಟ್ಟದ್ದು ಅಂಥದ್ದು ಯಾಕೆ ಇಲ್ಲ ಈಗ? ಅಂದರೆ ತುಂಬ ವರ್ಷ ಆಯ್ತಲ್ಲ. ಕೊಟ್ಟಿದ್ದೇವೆ, ತನಿಖೆ ಆಗಲಿಲ್ಲಲ್ಲ, ಅದಕ್ಕೆ ಈಗ SIT ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡಲೇ ಇಲ್ವಾ? ತಿಮರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಂ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಧರ್ಮಸ್ಥಳ ಷಡ್ಯಂತ್ರ ವ್ಯೂಹಕ್ಕೆ ಇಳಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದೊಂದೇ ಮುಖವಾಡವನ್ನ ಕಳಚಿಡ್ತಾ ಇದೆ. ಶ್ರೀ ಕ್ಷೇತ್ರ ಸುತ್ತಮುತ್ತ ನಡೆದಿದೆ ಎನ್ನಲಾದಂತಹ ಕೊಲೆ ಪ್ರಕರಣವನ್ನ ಬೆನ್ನತ್ತಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದೊಂದು ವಾರದಿಂದ ಸಾಲು ಸಾಲು ಸರಣಿಗಳ ಮೂಲಕ ಸತ್ಯವನ್ನ ತೆರೆದಿಡ್ತಾ ಇದೆ. 13 ವರ್ಷದ ಬಳಿಕ ನೇತ್ರಾವತಿ ದಡದಲ್ಲಿ ಹುದುಗಿ ಹೋಗಿದ್ದಂತಹ ಸೌಜನ್ಯ ಎಂಬ ಹೆಣ್ಮಗಳ ಆರ್ತನಾದ ಮತ್ತೆ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಈ ಬೆನ್ನಲ್ಲೇ ಸೌಜನ್ಯ ಸಾವಿನ ದಿನ ಸತ್ಯವನ್ನ ಬಿಚ್ಚಿಟ್ಟಿದ್ವಿ. ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ರಿಲೀಸ್ ಆಗಿದ್ಯಾಕೆ, ಸೌಜನ್ಯ ಕೇಸ್ನಲ್ಲಿ ತಿಮರೋಡಿ ಎಂಟ್ರಿ ಆಗಿದ್ಯಾಕೆ, ಧರ್ಮಸ್ಥಳ ಮೇಲೆ ಮಹೇಶ್ಗೆ ದ್ವೇಷ ಯಾಕೆ, ವೇದವಲ್ಲಿ ಸಾವಿನ ರಹಸ್ಯ, ಪದ್ಮಲತಾ ಡೆತ್ ಸೀಕ್ರೆಟ್ ಬಗ್ಗೆ ಸಾಲು ಸಾಲು ಸರಣಿಗಳ ಮೂಲಕ ಸತ್ಯವನ್ನ ತೆರೆದಿಟ್ಟಿದ್ವಿ. ಇದೀಗ ಆನೆ ಮಾವುತ ಡಬಲ್ ಮರ್ಡರ್ ಸ್ಟೋರಿ. ಆನೆ ಮಾವುತ ಮರ್ಡರ್ ರೋಚಕ ರಹಸ್ಯ ರಿವೀಲ್. ನಾರಾಯಣ ಯಮುನಾ ಕೊಲೆಗೆ ಮರ್ಡರ್ ಲಿಂಕ್. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ 2012ರ ಆನೆ ಮಾವುತನ ಹತ್ಯೆಯ ರಹಸ್ಯವನ್ನ ಹೇಳಿದ್ದಾರೆ. ಮೋಹನ್ ಬೋಳಂಗಡಿ 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರೈಂ ಪತ್ರಕರ್ತರಾಗಿದ್ರು. ಜೊತೆಗೆ ಈ ಪ್ರಕರಣವನ್ನ ಆಳವಾಗಿ ತಿಳಿದುಕೊಂಡು ತಮ್ಮ ಪತ್ರಿಕೆಗೆ ವರದಿ ಮಾಡ್ತಾ ಇದ್ದವರು. ಹಾಗಾಗಿ ಬೋಳಂಗಡಿ ಅವರಿಗೆ ಈ ಪ್ರಕರಣದಲ್ಲಿ ಮೂಲ ಮಾಹಿತಿಗಳು ಬಹಳ ಚೆನ್ನಾಗಿಯೇ ತಿಳಿದಿವೆ. ಧರ್ಮಸ್ಥಳದ ವಿರುದ್ಧ ಹೂಡಿದ ಮಹಾ ಷಡ್ಯಂತ್ರದ ಬಲೆ ಕಳಚಿ ಬೀಳ್ತಾ ಇದೆ. ಸೌಜನ್ಯ ಕೇಸ್ ಹಿಡಿದು ಬುರುಡೆ ಹಿಡಿದು ಕಾನೂನು ಸಮರಕ್ಕೆ ಇಳಿದ ಬುರುಡೆ ಗ್ಯಾಂಗ್ ಪ್ಲಾನ್ ಗುಂಡಿಗೆ ಬಿದ್ದಿದೆ. ಮಹಾಜಾಲಕ್ಕೆ ಇಳಿದ ಎಸ್ಐಟಿ ಒಬ್ಬೊಬ್ಬರ ಮುಖವಾಡವನ್ನ ಕಳಚಿಡ್ತಾ ಇದೆ. ಇದೀಗ ಎಸ್ಐಟಿ ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು,
ಮತ್ತು ತಂದೆ ಮತ್ತು ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಕೊಲೆ ಆಗುವ ದಿನದವರೆಗೆ ಅಂದರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿದೆ ದೇವಸ್ಥಾನದಲ್ಲಿ. ಅವರಲ್ಲೀಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು. ಹಾಗಾಗಿ ಅವರು ಜಾಗ ಬಿಡಬೇಕಂತೇಳಿ ಅವರು ಒತ್ತಡ ಆಗ್ತಾಯಿದ್ರು, ಹೊಡಿತಾ ಇದ್ದರು ಅವರಿಗೆ, ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರು ತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ ಎಸ್ಐಟಿ ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ ಬೇರೆಯವರಿಗೆ ದೂರು ಕೊಟ್ಟದ್ದು ಅಂಥದ್ದು ಯಾಕೆ ಇಲ್ಲ ಈಗ? ಅಂದರೆ ತುಂಬ ವರ್ಷ ಆಯ್ತಲ್ಲ. ಕೊಟ್ಟಿದ್ದೇವೆ, ತನಿಖೆ ಆಗಲಿಲ್ಲಲ್ಲ, ಅದಕ್ಕೆ ಈಗ SIT ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ್ದು ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡಲೇ ಇಲ್ವಾ? ತಿಮ್ರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಧರ್ಮಸ್ಥಳ ಷಡ್ಯಂತ್ರ ವ್ಯೂಹಕ್ಕೆ ಇಳಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದೊಂದೇ ಮುಖವಾಡವನ್ನ ಕಳಚಿಡ್ತಾ ಇದೆ. ಶ್ರೀ ಕ್ಷೇತ್ರ ಸುತ್ತಮುತ್ತ ನಡೆದಿದೆ ಎನ್ನಲಾದಂತಹ ಕೊಲೆ ಪ್ರಕರಣವನ್ನ ಬೆನ್ನತ್ತಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಕಳೆದೊಂದು ವಾರದಿಂದ ಸಾಲು ಸಾಲು ಸರಣಿಗಳ ಮೂಲಕ ಸತ್ಯವನ್ನ ತೆರೆದಿಡ್ತಾ ಇದೆ. 13 ವರ್ಷದ ಬಳಿಕ ನೇತ್ರಾವತಿ ದಡದಲ್ಲಿ ಹುದುಗಿ ಹೋಗಿದ್ದಂತಹ ಸೌಜನ್ಯ ಎಂಬ ಹೆಣ್ಮಗಳ ಆರ್ತನಾದ ಮತ್ತೆ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಈ ಬೆನ್ನಲ್ಲೇ ಸೌಜನ್ಯ ಸಾವಿನ ದಿನ ಸತ್ಯವನ್ನ ಬಿಚ್ಚಿಟ್ಟಿದ್ವಿ. ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ರಿಲೀಸ್ ಆಗಿದ್ಯಾಕೆ? ಸೌಜನ್ಯ ಕೇಸ್ನಲ್ಲಿ ತಿಮ್ರೋಡಿ ಎಂಟ್ರಿ ಆಗಿದ್ಯಾಕೆ? ಧರ್ಮಸ್ಥಳ ಮೇಲೆ ಮಹೇಶ್ಗೆ ದ್ವೇಷ ಯಾಕೆ? ವೇದವಲ್ಲಿ ಸಾವಿನ ರಹಸ್ಯ, ಪದ್ಮಲತಾ ಡೆತ್ ಸೀಕ್ರೆಟ್ ಬಗ್ಗೆ ಸಾಲು ಸಾಲು ಸರಣಿಗಳ ಮೂಲಕ ಸತ್ಯವನ್ನ ತೆರೆದಿಟ್ಟಿದ್ವಿ. ಇದೀಗ ಆನೆ ಮಾವುತ ಡಬಲ್ ಮರ್ಡರ್ ಸ್ಟೋರಿ. ಆನೆ ಮಾವುತ ಮರ್ಡರ್ ರೋಚಕ ರಹಸ್ಯ ರಿವೀಲ್. ನಾರಾಯಣ ಯಮುನಾ ಕೊಲೆಗೆ ಮರ್ಡರ್ ಲಿಂಕ್. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ 2012ರ ಆನೆ ಮಾವುತನ ಹತ್ಯೆಯ ರಹಸ್ಯವನ್ನ ಹೇಳಿದ್ದಾರೆ. ಮೋಹನ್ ಬೋಳಂಗಡಿ 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರೈಮ್ ಪತ್ರಕರ್ತರಾಗಿದ್ರು. ಜೊತೆಗೆ ಈ ಪ್ರಕರಣವನ್ನ ಆಳವಾಗಿ ತಿಳಿದುಕೊಂಡು ತಮ್ಮ ಪತ್ರಿಕೆಗೆ ವರದಿ ಮಾಡ್ತಾ ಇದ್ದವರು. ಹಾಗಾಗಿ ಬೋಳಂಗಡಿ ಅವರಿಗೆ ಈ ಪ್ರಕರಣದಲ್ಲಿ ಮೂಲ ಮಾಹಿತಿಗಳು ಬಹಳ ಚೆನ್ನಾಗಿಯೇ ತಿಳಿದಿವೆ. ಧರ್ಮಸ್ಥಳದ ವಿರುದ್ಧ ಹೂಡಿದ ಮಹಾ ಷಡ್ಯಂತ್ರದ ಬಲೆ ಕಳಚಿ ಬೀಳ್ತಾ ಇದೆ. ಸೌಜನ್ಯ ಕೇಸ್ ಹಿಡಿದು ಬುರುಡೆ ಹಿಡಿದು ಕಾನೂನು ಸಮರಕ್ಕೆ ಇಳಿದ ಬುರುಡೆ ಗ್ಯಾಂಗ್ ಪ್ಲಾನ್ ಗುಂಡಿಗೆ ಬಿದ್ದಿದೆ. ಮಹಾಜಾಲಕ್ಕೆ ಇಳಿದ SIT ಒಬ್ಬೊಬ್ಬರ ಮುಖವಾಡವನ್ನ ಕಳಚಿಡ್ತಾ ಇದೆ. ಇದೀಗ SIT ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು. ಮತ್ತು ತಂದೆ ಮತ್ತು ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಕೊಲೆ ಆಗುವ ದಿನದವರೆಗೆ ಅಂದರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿದೆ ದೇವಸ್ಥಾನದಲ್ಲಿ. ಅವರಲ್ಲೀಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು. ಹಾಗಾಗಿ ಅವರು ಜಾಗ ಬಿಡಬೇಕಂತೇಳಿ ಅವರು ಒತ್ತಡ ಆಗ್ತಾಯಿದ್ರು, ಹೊಡಿತಾ ಇದ್ದರು ಅವರಿಗೆ, ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರು ತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ SITಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ SIT ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ ಬೇರೆಯವರಿಗೆ ದೂರು ಕೊಟ್ಟದ್ದು ಅಂಥದ್ದು ಯಾಕೆ ಇಲ್ಲ ಈಗ? ಅಂದರೆ ತುಂಬ ವರ್ಷ ಆಯ್ತಲ್ಲ. ಕೊಟ್ಟಿದ್ದೇವೆ, ತನಿಖೆ ಆಗಲಿಲ್ಲಲ್ಲ, ಅದಕ್ಕೆ ಈಗ SIT ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ್ದು ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡಲೇ ಇಲ್ವಾ? ತಿಮ್ರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ.